ಕನ್ನಡ ಮೀಡಿಯಂ 2027 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೊನ್ನಾಳಿ ಚಂದ್ರಶೇಖರ್. ಕರ್ನಾಟಕ ಸರ್ಕಾರ ಈಗ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಕಿರುಕುಳ ತಡೆಗೆ ಒಂದು ಸುಗ್ರೀವಾಜ್ಞೆಯನ್ನು ಜಾರಿ ಮಾಡಿದೆ. ಆ ಸುಗ್ರೀವಾಜ್ಞೆಯಲ್ಲಿ ಏನಿದೆ ಏನಿಲ್ಲ ಮತ್ತು ಯಾರಿಗೆ ಇದು ನೇರವಾಗಿ ಪರಿಣಾಮವನ್ನು ಬೀರುತ್ತೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಎಲ್ರಿಗೂ ಅಗತ್ಯವಾಗಿದೆ. ಯಾಕಂದರೆ ಇದು ಭಾಳ ವಿಶೇಷವಾದಂಥ ಸುಗ್ರೀವಾಜ್ಞೆ. ರಾಜ್ಯಪಾಲರಿಗೆ ಅದನ್ನು ಕಳಿಸಿ ಅವರು ಕೆಲವು ಸ್ಪಷ್ಟನೆಯನ್ನು ಕೇಳಿ ಮತ್ತೆ ಸ್ಪಷ್ಟನೆಯನ್ನು ಕೊಟ್ಟು ಮತ್ತೆ ರಾಜ್ಯಪಾಲರಿಗೆ ಕಳಿಸಿ ನಂತರ ರಾಜ್ಯಪಾಲರು ಅಂಗೀಕರಿಸಿದ ಸುಗ್ರೀವಾಜ್ಞೆ ಇದು. ಹಾಗಾಗಿ ಈ ಸುಗ್ರೀವಾಜ್ಞೆ ಯಾರಿಗೆ ಅನ್ವಯ ಆಗುತ್ತೆ ಮತ್ತು ಪ್ರಮುಖವಾಗಿ ಇದರಲ್ಲಿ ಏನೇ ನಿಯಮಗಳಿದ್ದಾವೆ ಅನ್ನೋದನ್ನು ನೋಡೋಣ. ಈಗ ನಮ್ಮೆದುರಿಗೆ ಕರ್ನಾಟಕ ರಾಜ್ಯಪತ್ರ, ಕರ್ನಾಟಕ ಸರ್ಕಾರ ಪ್ರಕಟಿಸತಕ್ಕಂಥ ರಾಜ್ಯಪತ್ರ ಇದು. ಇದರಲ್ಲಿ ಈ ಅಧ್ಯಾದೇಶ ಅಂದರೆ ಸುಗ್ರೀವಾಜ್ಞೆ, ಇದರ ಹೆಸರು ಏನು ಹೇಳ್ತಾರೆ ಅಂದರೆ ಕರ್ನಾಟಕ ಕಿರು ಅಂದರೆ ಮೈಕ್ರೋ ಫೈನಾನ್ಸ್, ಕರ್ನಾಟಕ ಕಿರು ಮೈಕ್ರೋ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ಅಧ್ಯಾದೇಶ. ಇದು ಸರ್ಕಾರ ಹೊರಡಿಸತಕ್ಕಂಥ ಅಧ್ಯಾದೇಶ ಇದು. ಇದರಲ್ಲಿ ಸಂಕ್ಷಿಪ್ತ ಹೆಸರಿದೆ, ಪರಿಭಾಷೆ ಇದೆ, ನಂತರ ಇಲ್ಲೊಂದು ಎಕ್ಸ್ಪ್ಲನೇಷನ್ ಇದೆ. ಸಾಲ ಅಂದರೆ ಏನು ಅಂತೇಳಿ. ಸಾಲ ಅಂದರೆ ಸಾಲಗಾರನಿಗೆ ಬಡ್ಡಿಯ ಮೇರೆಗೆ ಖಚಿತವಾಗಿ ಅಥವಾ ಅನ್ಯತಾ ನೀಡಲಾದ ಹಣದ ರೂಪದಲ್ಲಿನ ಅಥವಾ ಬೀಜ ಗೊಬ್ಬರ ಇತ್ಯಾದಿಗಳ ವಸ್ತು ರೂಪದಲ್ಲಿನ ಮುಂಗಡ ಅಥವಾ ಕೈ ಸಾಲ. ಇಲ್ಲಿ ಸಾಲ ಅಂತಂದರೆ ಕೇವಲ ಹಣ ಮಾತ್ರ ಅಲ್ಲ, ಬೀಜ ಗೊಬ್ಬರ ಸಹ ಆಗಬಹುದು ಅಂತ ಈ ಅಂಶದಲ್ಲಿ ಹೇಳಿದ್ದಾರೆ. ಇನ್ನು ಬಡ್ಡಿ ಅಂದರೆ ಏನು ಹೇಳ್ತಾರೆ ಅಂದರೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಥವಾ ಸಾಲ ನೀಡಿಕೆ ಏಜೆನ್ಸಿಗಳು ಅಥವಾ ಸಂಸ್ಥೆಗಳು ಅಥವಾ ಲೇವಾದೇವಿದಾರರಿಂದ ನಗದು ಅಥವಾ ಸಂದರ್ಭಾನುಸಹಿತವಾಗಿ ವಸ್ತು ರೂಪದಲ್ಲಿ ಸಾಲಗಾರನಿಗೆ ನೀಡಿದ ಮೊತ್ತದ ಮೇಲಿನ ಲಾಭ ಮತ್ತು ಅದು ದಿನಕ್ಕೆ, ವಾರಕ್ಕೆ, ತಿಂಗಳಿಗೆ ಅಥವಾ ವರ್ಷದ ಆಧಾರದಲ್ಲಿ ವಿಧಿಸಲಾದ ಬಡ್ಡಿಯನ್ನು ಒಳಗೊಳ್ಳುವುದು. ಬಡ್ಡಿ ಅಂದರೆ ಇಲ್ಲಿ ದಿನ ಬಡ್ಡಿನೂ ಸೇರುತ್ತೆ, ವಾರದ ಬಡ್ಡಿನೂ ಸೇರುತ್ತೆ, ತಿಂಗಳು ಬಡ್ಡಿನೂ ಸೇರುತ್ತೆ ಮತ್ತು ವರ್ಷದ ಬಡ್ಡಿನೂ ಸೇರುತ್ತೆ. ಹಾಗಾಗಿ ಇದು ಒಂದು ಸಮಾಜದ ದುರ್ಬಲ ವರ್ಗ ಅಂದರೆ ಏನು ಅಂತ ಹೇಳ್ತಾರೆ. ಯಾರ್ಯಾರಿಗೆ ಕಿರುಕುಳ, ಸಂತ್ರಸ್ತರಿಗೆ ಕಿರುಕುಳ ಅಂದರೆ ಯಾರ್ಯಾರು ಅಂತ, ರೈತರು, ಮಹಿಳೆಯರು, ಮಹಿಳಾ ಸ್ವಸಹಾಯ ಗುಂಪುಗಳು, ಕೃಷಿ ಕಾರ್ಮಿಕರು, ಬೀದಿ ವ್ಯಾಪಾರಿಗಳು, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುವ ಇತರ ವ್ಯಾಪಾರಿಗಳು, ಹಾಲಿನ ಡೈರಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು, ನಿರ್ಮಾಣ ಕಾರ್ಮಿಕರು, ವಲಸೆ ಕಾರ್ಮಿಕರು ಮತ್ತು ಅವರ ಮೂಲ ಸೇವೆಗಳಿಗೆ ಕುಗ್ಗಿಸಿರುವ ಪ್ರವೇಶಾವಕಾಶದ ಮತ್ತು ಮುಖ್ಯವಾಗಿ ಆರೋಗ್ಯ, ವಸತಿ, ನೈರ್ಮಲ್ಯ ಇತ್ಯಾದಿಗಳ ಅಂತರ್ನಿಹಿತ ನಿರ್ಣಾಯಕತೆಗಳ ಕಾರಣದಿಂದ ಇತರರಿಗೆ ಹೋಲಿಸಿದಲ್ಲಿ ಅನುಕೂಲತೆ ಇರುವ ಗುಂಪು ಮತ್ತು ಆರ್ಥಿಕವಾಗಿ ಹಿಂದುಳಿದ ನಿಯತ ಆದಾಯದ ಮೂಲವಿಲ್ಲದ ಜೀವನೋಪಾಯದ ಮಾದರಿಯಲ್ಲಿ ಕೆಳಮಟ್ಟದಲ್ಲಿರುವವರು ಅಂತ. ಸಮಾಜದ ದುರ್ಬಲ ವರ್ಗ ಅಂತ ಅಂದರೆ ಉದ್ಯೋಗಿಗಳಲ್ಲ, ನಿಯಮಿತವಾಗಿ ಸಂಬಳ ಬರ್ತಾ ಇರೋರಲ್ಲ, ಅವರು ಯಾರೂ ಅಲ್ಲ. ರೈತರಿದ್ದಾರೆ, ಮಹಿಳೆಯರಿದ್ದಾರೆ, ಕಾರ್ಮಿಕರಿದ್ದಾರೆ, ಮಹಿಳಾ ಸ್ವಸಹಾಯ ಗುಂಪುಗಳು ಇದೆ. ಈಗ ಮೈಕ್ರೋ ಫೈನಾನ್ಸ್ ಇದು ಒಂದು ಮುಖ್ಯವಾದ ಅಂಶ ಏನಂದರೆ, ಈ ಸುಗ್ರೀವಾಜ್ಞೆ ಜಾರಿಗೆ ಬಂದಾಗಿನಿಂದ ಈಗೇನು ಮೈಕ್ರೋ ಫೈನಾನ್ಸ್ಗಳಿದ್ದಾವೆ ಅಥವಾ ಸಾಲ ನೀಡುವಂಥ ಏಜೆನ್ಸಿಗಳಿದ್ದಾವೆ, ಅವರು ಲೇವಾದೇವಿದಾರರಿದ್ದಾರೆ, 1 ತಿಂಗಳಲ್ಲಿ ಅವರು ನೋಂದಣಿಯನ್ನು ಮಾಡಿಸ್ಕೊಳ್ಬೇಕು. ಹಾಗಿದ್ದರೆ ಮಾತ್ರ ಅವರು ಸಾಲ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಅಧ್ಯಾದೇಶದ ಪ್ರಾರಂಭದ ದಿನಾಂಕದಂದು ಕರ್ನಾಟಕ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಹಾಗೂ ಸಾಲ ನೀಡಿಕೆ ಏಜೆನ್ಸಿ ಅಥವಾ ಸಂಸ್ಥೆ ಲೇವಾದೇವಿದಾರರು ಇವರೆಲ್ಲರೂ ಸಹ 1 ತಿಂಗಳೊಳಗೆ ಅವರು ನೋಂದಣಿಯನ್ನು ಮಾಡಿಕೊಳ್ಳಲೇಬೇಕು. ಹಾಗಿದ್ದರೆ ಮಾತ್ರ ಅವರಿಗೆ ಸಾಲ ನೀಡುವಂಥ ಅರ್ಹತೆ ಬರುತ್ತೆ. ಇನ್ನೊಂದು ಬಹಳ ಪ್ರಮುಖ ಅಂಶ ಅಂದರೆ ಈ ನೋಂದಣಿಯನ್ನು ರದ್ದುಗೊಳಿಸುವ, ಅಮಾನತುಗೊಳಿಸುವ ಅಧಿಕಾರವೂ ಸಹ ರಾಜ್ಯ ಸರ್ಕಾರದ ಬಳಿ ಇರುತ್ತೆ. ಸಾಲ ನೀಡಿಕೆ ಮಾನದಂಡಗಳು ಇದು ಬಹಳ ಮುಖ್ಯವಾದ ಅಂಶ. ಏನೇನು ಮಾನದಂಡಗಳನ್ನು ಮೈಕ್ರೋ ಫೈನಾನ್ಸ್ಗಳು, ಸಾಲ ನೀಡುವಂಥ ಸಂಸ್ಥೆಗಳು ನೋಡ್ಬೋದು ಅಂತ. ಯಾವುದೇ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಅಥವಾ ಸಾಲ ನೀಡಿಕೆ ಏಜೆನ್ಸಿ ಅಥವಾ ಸಂಸ್ಥೆ ಲೇವಾದೇವಿದಾರರು ಸಾಲಕ್ಕಾಗಿ ಗಿರವಿ ಒತ್ತೆ ಅಥವಾ ಯಾವುದೇ ಇತರೆ ರೂಪದ ಭದ್ರತೆಗಳನ್ನು ಸಾಲಗಾರರಿಂದ ಭದ್ರತೆಯಾಗಿ ಕೋರತಕ್ಕದ್ದಲ್ಲ. ಗಿರವಿ ಇಟ್ಕೊಳ್ಳಂಗಿಲ್ಲ ಸಾಲ ಕೊಡೋದಕ್ಕೆ. ಏನೋ ಅವ್ರ ಮನೇಲಿರೋ ವಸ್ತುನೋ ಅಥವಾ ಮನೆಯನ್ನೋ ಏನೋ ಗಿರವಿ ಇಟ್ಕೊತಿದ್ರಲ್ಲ, ಆ ರೀತಿ ಗಿರವಿ ಇಟ್ಕೊಳ್ಳೋಂಗಿಲ್ಲ. ಇದು ಭಾಳ ಮುಖ್ಯವಾದ ಅಂಶ ಈ ಅಧ್ಯಾದೇಶದಲ್ಲಿರೋದು. ಆಮೇಲೆ ಇನ್ನೊಂದು ಇದೆ, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಥವಾ ಸಾಲ ನೀಡಿಕೆ ಏಜೆನ್ಸಿಗಳು ಸಂಸ್ಥೆಗಳು ಲೇವಾದೇವಿಯರು ವಿಧಿಸಿದ ಬಡ್ಡಿ ದರದಲ್ಲಿ ಪಾರದರ್ಶಕತೆ ಇರಬೇಕು ಅಂತ. ಯಾವ ರೀತಿಯ ಪಾರದರ್ಶಕತೆ ಅಂದರೆ, ಸಾಲವನ್ನು ಬೆಲೆ ಕಟ್ಟುವಲ್ಲಿ ಕೇವಲ 4 ಘಟಕಗಳು ಇರತಕ್ಕದ್ದು. 4 ಘಟಕಗಳು ಏನು ಅಂತಂದರೆ, ಮೊದಲನೇದು ಬಡ್ಡಿ ವಿಧಿಸುವ ಶುಲ್ಕ, ಸಂಸ್ಕರಣಾ ಶುಲ್ಕ, ವಿಮಾ ಪ್ರೀಮಿಯಂ ಮತ್ತು ವಿಳಂಬಿತ ಪಾವತಿ ದಂಡ ಶುಲ್ಕ. ಇದನ್ನು ಬಿಟ್ಟು ಬೇರೆ ಯಾವುದೇ ಶುಲ್ಕವನ್ನು ವಸೂಲಿ ಮಾಡೋ ಹಾಗಿಲ್ಲ. ಆಮೇಲೆ
ಸಾಲಗಾರರಿಗೆ ಅವರು ವಿಧಿಸಲಾದ ಪರಿಣಾಮಕಾರಿ ಬಡ್ಡಿಯ ದರ, ಸಾಲಕ್ಕೆ ಲಗತ್ತಾಗಿರುವ ಇತರೆ ಷರತ್ತುಗಳು ಮತ್ತು ನಿಬಂಧನೆಗಳು, ಸಾಲಗಾರನು ಗುರುತಿಸುವಲ್ಲಿ ಸಾಕಷ್ಟು ಮಾಹಿತಿ ಇವನ್ನೆಲ್ಲ ಹೊಂದಬೇಕಾಗತ್ತೆ. ಹಾಗಾಗಿ ಇದೊಂದು ಭಾಳ ಬಿಗಿಯಾದ ಕಾನೂನು. ಸಾಲಗಾರರೊಂದಿಗೆ ವ್ಯವಹರಿಸ್ತಕ್ಕಂಥ ಎಲ್ಲ ವ್ಯವಹಾರಗಳು ಕನ್ನಡದಲ್ಲಿರಬೇಕು. ಇಂಗ್ಲೀಷಲ್ಲಿ ಡಾಕ್ಯುಮೆಂಟನ್ನು ರೆಡಿ ಮಾಡಿ ಅವರಿಂದ ಸೈನ್ ಮಾಡಿಸ್ಕೊಂಡು ಕೊಡೋದಲ್ಲ. ಎಲ್ಲ ಡಾಕ್ಯುಮೆಂಟ್ಗಳು, ದಸ್ತಾವೇಜುಗಳು ಕನ್ನಡದಲ್ಲಿರಬೇಕು ಅಂತಕ್ಕಂಥ ಒಂದು ಅಂಶವನ್ನು ಸಹ ಈ ಸುಗ್ರೀವಾಜ್ಞೆಯಲ್ಲಿ ಹೇಳಲಾಗಿದೆ. ಇನ್ನು ಆ ನೋಂದಾಯಿತ ಕಚೇರಿ ಇರಬೇಕು ಆ ಮೈಕ್ರೋ ಫೈನಾನ್ಸ್ಗೆ. ಆಮೇಲೆ ಬಲವಂತದ ಕ್ರಮಗಳಿಗಾಗಿ ಏನು ದಂಡನೆ ಕೊಡ್ಬೋದು, ಇದು ಭಾಳ ಮುಖ್ಯವಾದ ಅಂಶ. ನೋಡಿ, ಇಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಅಥವಾ ಸಾಲ ನೀಡಿಕೆ ಏಜೆನ್ಸಿ ಅಥವಾ ಸಂಸ್ಥೆ ಲೇವಾದೇವಿದಾರರನ್ನು ಸಾಲಗಾರರಿಂದ ಹಣ ವಸೂಲಾತಿಗೆ ಸ್ವತಃ ಅಥವಾ ಅದರ ಏಜೆಂಟರ ಮೂಲಕವಾಗಲಿ ಯಾವುದೇ ಇತರ ಬಲವಂತದ ಕ್ರಮಗಳನ್ನು ಬಳಸತಕ್ಕದ್ದಲ್ಲ. ಬಲವಂತದ ವಸೂಲಾತಿಯ ಯಾವುದೇ ಸ್ವರೂಪಕ್ಕಾಗಿ ಈ ಅಧ್ಯಾದೇಶದ ಉಪಬಂಧಗಳು ದಂಡನೆಗೆ ಹೊಣೆಯಾಗತಕ್ಕದ್ದು. ಹಾಗೂ ಅಧ್ಯಾದೇಶದ ಮೇರೆಗೆ ಉಪಬಂಧಿಸಲಾದ ಅಂಥ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಅಥವಾ ಸಾಲಣಿಕೆ ಏಜೆನ್ಸಿ ಅಥವಾ ಸಂಸ್ಥೆ ಅಥವಾ ಲೇವಾದೇವಿದಾರರ ನೋಂದಣಿಯನ್ನು ಅಮಾನತುಪಡಿಸಲು, ರದ್ದುಪಡಿಸಲು ನೋಂದಣಿ ಪ್ರಾಧಿಕಾರ ಅಧಿಕಾರ ಉಳ್ಳತಕ್ಕದ್ದು. ನೋಂದಣಿ ರದ್ದಾಗತ್ತೆ. ಹಾಗಾಗಿ ಯಾವುದೇ ಬಲವಂತದ ಕ್ರಮಗಳನ್ನು ಮಾಡೋ ಹಾಗಿಲ್ಲ. ಮತ್ತು ಈ ಅಧಿಕಾರಿಗಳು ದಸ್ತಾವೇಜು ಹಾಜರುಪಡಿಸಲು ಅಗತ್ಯ ಇರುವ ಅಧಿಕಾರ ಮತ್ತು ಪ್ರವೇಶ, ತಪಾಸಣೆ ಮತ್ತು ವಶಪಡಿಸಿಕೊಳ್ಳುವ ಅಧಿಕಾರವನ್ನು ಪ್ರಾಧಿಕಾರ ಹೊಂದಿರುತ್ತೆ. ದೂರುಗಳು ಯಾವುದೇ ಪೊಲೀಸ್ ಠಾಣೆಗೆ ದೂರು ಕೊಡ್ಬೋದು. ಇಲ್ಲಿ ಅಲ್ಲಿ ಅಂತಲ್ಲ, ಯಾವುದೇ ಠಾಣೆಗೆ ದೂರು ಕೊಡ್ಬೋದು. ಮತ್ತು ಆ ದೂರನ್ನು ಪೊಲೀಸರು ಸ್ವೀಕರಿಸಲೇಬೇಕು ಅನ್ನೋದು ಈ ಸುಗ್ರೀವಾಜ್ಞೆಯಲ್ಲಿದೆ. ಹೆಂಗಪ್ಪ ದೂರು ಕೊಡೋದು? ಆ ಮೈಕ್ರೋ ಫೈನಾನ್ಸ್ ವಿರುದ್ಧ, ಅವರಿರೋದ ವಿರುದ್ಧ ಅಂತಲ್ಲ. ಆಮೇಲೆ ಪೊಲೀಸರು ಸಹ ಇಂಥ ಒಂದು ದೂರು ಬಂದರೆ ನಾನು ಅದನ್ನು ನೋಂದಣಿ ಮಾಡ್ಕೊಳ್ಳಲ್ಲ, ದೂರು ಸ್ವೀಕರಿಸಲ್ಲ ಅಂತ ಪೊಲೀಸರು ಸಹ ಹೇಳೋ ಹಾಗಿಲ್ಲ. ಹಾಗಾಗಿ ಇಲ್ಲಿ ದಂಡನೆ ಏನಿದೆ, ಈ ಅಧ್ಯಾದೇಶದ ಯಾವುದೇ ವ್ಯಕ್ತಿ ವಿಚಾರಣೆಗೆ ಒಳಪಡತಕ್ಕದ್ದು. ಯಾರು ಈ ಕಿರುಕುಳ ಕೊಡ್ತಾರೆ ಅವರು ವಿಚಾರಣೆಗೆ ಒಳಪಡಬೇಕು. ಪ್ರಥಮ ದರ್ಜೆ ನ್ಯಾಯಿಕ ಮ್ಯಾಜಿಸ್ಟ್ರೇಟರ್ ಮೂಲಕ 10 ವರ್ಷಗಳಿಗೆ ವಿಸ್ತರಿಸಬಹುದಾದ, ನೋಡಿ ಇಲ್ಲಿ, ಪ್ರಥಮ ದರ್ಜೆ ನ್ಯಾಯಿಕ ಮ್ಯಾಜಿಸ್ಟ್ರೇಟರ್ ಮೂಲಕ 10 ವರ್ಷಗಳಿಗೆ ವಿಸ್ತರಿಸಬಹುದಾದ ಅವಧಿಯ ಕಾರಾವಾಸದೊಂದಿಗೆ ಹಾಗೂ 5 ಲಕ್ಷ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯೊಂದಿಗೆ ದಂಡನೆ. ಈ ಥರ ಕಿರುಕುಳ ಕೊಟ್ಟರೆ 10 ವರ್ಷ ಜೈಲು, 5 ಲಕ್ಷ ಜುಲ್ಮಾನೆ. ಇದು ಈ ಸುಗ್ರೀವಾಜ್ಞೆ ಹೇಳುತ್ತೆ. ಹಾಗಾಗಿ ಈ ಏನು ಅಧ್ಯಾದೇಶ ಇದೆ, ಈ ಅಧ್ಯಾದೇಶ ಬಹಳ ಪ್ರಮುಖವಾದಂಥ ಅಧ್ಯಾದೇಶ ಇದು. ಮೈಕ್ರೋ ಫೈನಾನ್ಸ್ಗಳ ಈ ಕಿರುಕುಳದಿಂದ ಹಾನಿಗೊಳಗಾಗಿರ್ತಕ್ಕಂಥ ಸಂತ್ರಸ್ತರ ರಕ್ಷಣೆಗಾಗಿ ಮಾಡಿರ್ತಕ್ಕಂಥ ಈ ಅಧ್ಯಾದೇಶ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ. ಅಧ್ಯಾದೇಶ ಅಂದರೆ ಸುಗ್ರೀವಾಜ್ಞೆ. ಈ ಸುಗ್ರೀವಾಜ್ಞೆ ತಕ್ಷಣದಿಂದ ಜಾರಿಗೆ ಬಂದಿದೆ. ಈ ಜಾರಿಗೆ ಬಂದ 1 ತಿಂಗಳಲ್ಲಿ ನೋಂದಣಿ ಮಾಡ್ಕೊಳ್ಳದೇ ಇದ್ದರೆ ಮೈಕ್ರೋ ಫೈನಾನ್ಸ್ಗಳು ವ್ಯವಹಾರವನ್ನು ಮಾಡುವಂತಿಲ್ಲ. ಈ ಅಧ್ಯಾದೇಶ ಸಂಪೂರ್ಣವಾಗಿ ಸಾಲವನ್ನು ಪಡೆದವರ ಪರವಾಗಿಯೇ ನಿರೂಪಿತವಾಗಿದೆ. ಮುಂದಿನ ದಿನದಲ್ಲಿ ಇದು ಕರ್ನಾಟಕದ ಏನು ಬಜೆಟ್ ಅಧಿವೇಶನ ನಡೆಯುತ್ತೆ, ವಿಧಾನಸಭೆ ಅಧಿವೇಶನ, ಅಲ್ಲೂ ಸಹ ಚರ್ಚೆ ಆಗುತ್ತೆ. ಏನಾದರೂ ಬದಲಾವಣೆಗಳಾಗ್ಬೋದು ಅಥವಾ ಆಗದೇ ಇರ್ಬೋದು. ಆದರೆ ಅಲ್ಲಿಯವರೆಗೂ ಅಂತೂ ಸಹ ಈ ಸುಗ್ರೀವಾಜ್ಞೆ ಜಾರಿಯಲ್ಲಿರುತ್ತೆ. ಇದು ಕನ್ನಡ ಮೀಡಿಯಂ ನ್ಯೂಸ್. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ. ನಾನು ಹೊನ್ನಾಳಿ ಚಂದ್ರಶೇಖರ್.